ಅಸ್ಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತುಹು. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಅಫ್ರೀನ್ ಖಾನ್, ಸಾಮಾಜಿಕ ಹೋರಾಟಗಾರ್ತಿ. ಇವತ್ತು ನಾವು ಇಬ್ಬರ ಬಗ್ಗೆ ಮಾತಾಡೋಣ. ಒಂದು ನಮ್ಮ ರಾಜ್ಯದ ಮಾಧ್ಯಮಗಳ ಬಗ್ಗೆ, ಕೆಲವು ಮಾಧ್ಯಮಗಳ ಬಗ್ಗೆ. ಇನ್ನೊಂದು ನಮ್ಮ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ಕೆಲವು ನಾಯಕರ ಬಗ್ಗೆ. ಎಲ್ಲರಿಗೂ ಸೇರಿಸಿ ಹೇಳ್ತಾ ಇಲ್ಲ. ನಾನು ಅಂದ್ಕೊಂಡಿದ್ದೆ ಇವ್ರಿಗೆ ಬುದ್ಧಿ ಜಾಸ್ತಿ ಇದೆ, ಮಾಧ್ಯಮದವರು ದಿಟ್ಟ ನೇರ ಸತ್ಯವನ್ನ ಸಾರ್ವಜನಿಕರವರೆಗೂ ತಲುಪಿಸ್ತಾರೆ ಅಂದ್ಕೊಂಡಿದ್ದೆ. ಆದರೆ ನನಗೆ ಗೊತ್ತಿರಲಿಲ್ಲ ಇವರು ಸರಿಯಾಗಿ ಏನು ಓದ್ದೆ, ಅದ್ರ ಹಿಂದೆ ಏನಿದೆ ಅಂತ ಹೋಮ್ವರ್ಕ್ ಮಾಡ್ದೇನೆ ಏನು ಬರುತ್ತೋ ಅದನ್ನು ಪ್ರಸಾರ ಮಾಡೋದೇ ಕೆಲಸ ಆಗ್ಬಿಟ್ಟಿದ್ದೆ. ಸನ್ಮಾನ್ಯ ಶ್ರೀ ಬಿಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬರು ನಿನ್ನೆ ಕರ್ನಾಟಕದ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಒಂದು ಪತ್ರ ಬರೆದಿರ್ತಾರೆ, ಮನವಿ ಪತ್ರ ಅದು ಬರೆದಿರ್ತಾರೆ. ಏನಂತ ಹೇಳಿದ್ರೆ, ಆ ಪತ್ರ ನನಗಷ್ಟು ಚೆನ್ನಾಗಿ ಓದಕ್ಕೆ ಬರುತ್ತೋ ಇಲ್ಲೋ ಓದ್ತೀನಿ, ಯಾಕಂದರೆ ಕೆಲವರು ಅದನ್ನು ಬೇರೆ ಥರ ಬಣ್ಣ ಕೊಟ್ಟು ಓದಿದ್ದಾರೆ. CASUE 48 HPV ಬೆಂಗಳೂರು ದಿನಾಂಕ 11/8/2026 ನನ್ನನ್ನು ವಿಜಯನಗರ ಜಿಲ್ಲೆಯಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣದ ಹೊಣೆಗಾರಿಕೆಯನ್ನು ನೀಡಿರುವುದು ಸರಿಯಷ್ಟೇ. ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ BBMP ಸೇರಿದಂತೆ ಅನೇಕ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ವಿಧಾನಸಭೆ ಉಪಚುನಾವಣೆ ಹಾಗೂ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರ ಜವಾಬ್ದಾರಿಯನ್ನು ನಿಭಾಯಿಸಲು ಸಮಯದ ಅಭಾವ ಇರುತ್ತದೆ. ಇದನ್ನ ನಾನು ಹೊತ್ತಿ ಹೇಳ್ತೀನಿ ಮತ್ತೊಮ್ಮೆ. ಅಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, BBMP ಅಂದ್ರೆ ಇವತ್ತು GB ಆಗಿದೆ, ಸೇರಿದಂತೆ ಅನೇಕ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ವಿಧಾನಸಭೆ ಉಪಚುನಾವಣೆ ಹಾಗೂ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರ ಜವಾಬ್ದಾರಿಯನ್ನು ನಿಭಾಯಿಸಲು ಸಮಯದ ಅಭಾವ ಇರುತ್ತದೆ. ಆದುದರಿಂದ ನನಗೆ ರಾಜ್ಯದ ಯಾವುದೇ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಇಲ್ಲೆಲ್ಲೂ ಧ್ವಜಾರೋಹಣ ಅಂತ ಇಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರ ಜವಾಬ್ದಾರಿಯನ್ನು ನೀಡದಂತೆ ತಮ್ಮಲ್ಲಿ ಕೋರಿದೆ. ಮುಂದುವರೆದಂತೆ ದಿನಾಂಕ 15ರಂದು ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಹೊಣೆಗಾರಿಕೆ ನೀಡಿದ್ದು ನಾನು ಹಾಜರಾಗಲು ಸಾಧ್ಯವಾಗದ ಕಾರಣ ಆದ್ದರಿಂದ ವಿನಾಯಿತಿ ನೀಡಲು ತಮ್ಮಲ್ಲಿ ಕೋರಿದೆ. ಸದರಿ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ವರದಿ ಸಲ್ಲಿಸುವ ಹೊಣೆಗಾರಿಕೆಯನ್ನು ನೀಡಲಾಗಿದ್ದು ಈಗಾಗಲೇ ಈ ಸಂಬಂಧ ವರದಿಯನ್ನು ಸಲ್ಲಿಸಲಾಗಿರುತ್ತದೆ ಅಂತ ತಮ್ಮ ಒಂದು ಪತ್ರವನ್ನು ಸಲ್ಲಿಸಿರುತ್ತಾರೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಗೆ, ಕರ್ನಾಟಕ ರಾಜ್ಯದ. ಇದರಲ್ಲಿ ಯಾವುದೇ ಥರ ಎಡಿಟಿಂಗ್ ಇಲ್ಲ, ಏನೂ ಇಲ್ಲ. ಅವರು ಸುಮಾರು ಮಾಧ್ಯಮಗಳು ಹಾಕಿದ್ದಾರೆ, ನೋಡಿಕೊಂಡು ಓದ್ಕೊಳ್ಬೋದು. ಇದನ್ನು ಒತ್ತಿ ಓದೋ ಅವಶ್ಯಕತೆ ಯಾಕಿದೆ ಅಂತ ಹೇಳಿದ್ರೆ, ಅದಕ್ಕೆ ಸಂಬಂಧಪಟ್ಟಂತೆ ತಕ್ಷಣವೇ ಅವರು ಪಟ್ಟಿನೂ ಬದಲಾಯಿಸಿದ್ದಾರೆ. ಶ್ರೀ ಬಸವಂತಪ್ಪ ಮಾನ್ಯ ಮುಜರಾಯಿ, ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು, ವಿಜಯನಗರ ಅಂತ ಆಲ್ರೆಡಿ ಅವರು ಬೇರೆಯವ್ರನ್ನ ಅಪಾಯಿಂಟ್ ಮಾಡಿದ್ದು ಆಯಿತು. ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ, 11ನೇ ತಾರೀಕು 8ನೇ ತಿಂಗಳು 2026 ಈ ಪತ್ರನ ಬಿಡುಗಡೆ ಮಾಡಿರ್ತಾರೆ. ಮಾನ್ಯ ವಿಷಯ ದಿನಾಂಕ 15/8/2026 ಸ್ವಾತಂತ್ರ್ಯೋತ್ಸವ ದಿನಾಚರಣೆಯಂದು ಜಿಲ್ಲಾ ಕೇಂದ್ರಗಳಲ್ಲಿ ಧ್ವಜಾರೋಹಣ ಮಾಡಲು ಮಾನ್ಯ ಸಚಿವರನ್ನು ನೇಮಕ ಮಾಡುವ ಬಗ್ಗೆ ಅಂತ. ಸೊ ಅಲ್ಲಿ ಏನು ಮಾಡ್ತಾರೆ, ಸೊ ಆ್ಯಂಡ್ ಸೊ ಸಚಿವರುಗಳನ್ನ ಅವರು ಉಸ್ತುವಾರಿಗಳನ್ನ ಮಾಡಿ, ಅದೇ ಜಿಲ್ಲೆಗಳಿಗೆ ಉಸ್ತುವಾರಿ ಮಾಡಿ ಅವ್ರಿಗೊಂದು ರಿಮೈಂಡ್ ಮಾಡಿರ್ತಾರೆ, ನಿಮ್ಮ ಉಸ್ತುವಾರಿ ಮಾಡಿರೋ ಜಿಲ್ಲೆಗಳಿಗೆ ಹೋಗಿ ನೀವು ತಾವು ಧ್ವಜಾರೋಹಣ ಮಾಡಬೇಕು ಅಂತ. ಆದರೆ ಇವತ್ತು ಸದನದಲ್ಲಿ ವಿರೋಧ ಪಕ್ಷದ ಕೆಲವು ನಾಯಕರು ಏನು ಮಾಡ್ತಾರಂದ್ರೆ, ಇದೇ ಮಾತನ್ನ ತಗೊಂಡು ಟೀಕೆ ಮಾಡ್ತಾರೆ. ಏನೋ ದೇಶದ್ರೋಹಿ, ದೇಶ ಮೇಲೆ ಅವ್ರಿಗೆ ಅಭಿಮಾನ ಇಲ್ಲ, ಧ್ವಜಾರೋಹಣ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ. ಎಂಥ ಬೇವಕೂಫುಗಳನ್ನ ಶಾಸಕರನ್ನಾಗಿ ಮಾಡಿಬಿಟ್ಟಿದ್ದಾರೆ ಜನರು ಅಂತ ಹೇಳಿದ್ರೆ ತಲೆ ಚಚ್ಕೊಂಡು ಸಾಯ್ತವ್ರೆ ಜನನೇ. ಎಂತೆಂಥವ್ರನ್ನ ನಾವು ಮಾಡಿಬಿಟ್ಟಿದ್ದೀವಲ್ಲ ಅಂತ. ಸ್ವಲ್ಪ ಆದರೂ ಬುದ್ಧಿ ಇರಬೇಕು. ಓದವರು ಆ ಪತ್ರನ ಅರ್ಥ ಮಾಡ್ಕೊಳ್ಬೇಕು. ಫಸ್ಟು ಒಂದೇ ದಿವಸ
ನಾನು ಧ್ವಜಾರೋಹಣಕ್ಕೆ ಮಾತ್ರ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಹೋಗಲ್ಲ ಅಂತ ಹೇಳಿರ್ತಾ ಇದ್ರೆ ಎಲ್ಲಾದ್ರೂ, ಇಲ್ಲ ಅವರು ಹೇಳ್ದಿರನೆ ಹೋಗಿರ್ತಾ ಇದ್ರೆ ಅದಕ್ಕೆ ತಕ್ಕಂತೆ ಹೌದಪ್ಪ ಇದು ತಪ್ಪು ಅಂತ ಹೇಳ್ಬೋದು. ಅವರು ಸರಿಯಾಗಿ ಬಿಡಿಸಿ ಅಲ್ಲಿ ಹೇಳಿ ಪತ್ರದಲ್ಲಿ ಬರೆದಿದ್ದಾರೆ, ಯಾವ ಕಾರ್ಯಗಳನ್ನ ನಿಭಾಯಿಸಕ್ಕೆ ಅವ್ರಿಗೆ ಸಮಯದ ಅಭಾವ ಇದೆ, ಆಗಲ್ಲ. ಆದುದರಿಂದ ವಿಜಯನಗರ ಜಿಲ್ಲೆನೇ ಅಂತ ಅಲ್ಲ, ಯಾವುದೇ ಜಿಲ್ಲೆಯ ಉಸ್ತುವಾರಿ ನನಗೆ ಬೇಕಾಗಿಲ್ಲ ಅಂತ. ಯಾಕೆ? ಅದರಲ್ಲಿ ಉಪಚುನಾವಣೆ ಅಂತ ಬರೆದಿದ್ದಾರೆ, GBA ಎಲೆಕ್ಷನ್ ಬರುತ್ತೆ ಅಂತ ಬರೆದಿದ್ದಾರೆ. 15ನೇ ತಾರೀಕು ನಡೀತಾ ಇದೆಯಾ ಎಲ್ಲಾನು? ಸ್ವಾತಂತ್ರ್ಯ ದಿನಾಚರಣೆ ದಿವಸ ಜನರು ಸ್ವತಂತ್ರವನ್ನು ಆಚರಿಸೋದು ಬಿಟ್ಬಿಟ್ಟು ಹೋಗ್ಬಿಟ್ಟು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದಾರಾ? ಅವ್ರು ಹೇಳಿರೋದು ಏನೋ, ನೀವು ಮಾಧ್ಯಮದವರು ತಮ್ಮ TRPಗೋಸ್ಕರ ತೋರಿಸ್ತಾ ಇರೋದು ಏನೋ. ವಿರೋಧ ಪಕ್ಷದ BJP ನಾಯಕರಂತೂ ಬಿಡಿ, ಮುಸ್ಲಿಮ್ಸ್ ಒಂದು, ಇನ್ನೊಂದು ಏನಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಯಾರಾದರೂ ನಾಯಕರು. ನಾನು ಕಾಂಗ್ರೆಸ್ ಪಕ್ಷ ಪರವಾಗಿ ಮಾತಾಡ್ತಾ ಇಲ್ಲ, ನಾನು ಮಾತಾಡ್ತಾ ಇರೋದು ಸನ್ಮಾನ್ಯ ಶ್ರೀ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಅದನ್ನೇ ತಗೊಂಡು ಟೀಕೆ ಮಾಡ್ತಾ ಇದ್ದೀರಲ್ಲ. ರಾಜ್ಯದಲ್ಲಿ ಏನು ಅಭಿವೃದ್ಧಿ ಆಗಿದೆ, ಯಾವ ಥರ ಕಾಮಗಾರಿಕೆಗಳು ನಡೆದಿದೆ, ಯಾರ್ಯಾರ ಹತ್ರ ಏನೇನಾಗಿದೆ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಾ ತಾವು? ಇಲ್ಲ, ನಿಮಗೇನು ಏನೋ ಒಂದು ಟಾಪಿಕ್ ಬೇಕು, ಅದು ಮುಸ್ಲಿಮ್ಸ್ಗೆ ಸಂಬಂಧಪಟ್ಟಂತೆ ಒಂದು ಟಾಪಿಕ್ ಬೇಕು, ಅದನ್ನ ಮಾತ್ರ ನೀವು ಮಾತಾಡ್ತೀರಾ. ಅದು ಮಾತಾಡೋವರೆಗೂ ನಿಮ್ಗೆ ಹೊಟ್ಟೆ ತುಂಬಲ್ಲ. ಹೊಟ್ಟೆ ತುಂಬಿದ್ರೂ ಸಹ ಅದನ್ನ ಜೀರ್ಣ ಮಾಡಕ್ಕಾಗಲ್ಲ. ಇದನ್ನ ಮಾತಾಡಿದ್ರೆ ಮಾತ್ರ ನಿಮ್ಗೆ ಜೀರ್ಣ ಆಗೋದು. ಮತ್ತೆ ಕೆಲವು ಮಾಧ್ಯಮಗಳು ತೋರಿಸ್ತಾ ಇವೆ, ಏನಂತ ಹೇಳಿದ್ರೆ ಈ ತರ ಧ್ವಜಾರೋಹಣ ಮಾಡಲ್ಲ ಅಂತ ಹೇಳಿದರೆ, ದೇಶ ಪ್ರೇಮ ಇಲ್ಲ, ಧ್ವಜ ಪ್ರೇಮ ಇಲ್ಲ, ಅದು ಇದು ಅಂತ. ನಿಮಗಿಂತ ಜಾಸ್ತಿ ಹೋಗಿ ಡೆಲ್ಲಿಯಲ್ಲಿ ನೋಡಿ, ನೀವು ಡೆಲ್ಲಿ ಗೇಟ್ ಗೊತ್ತಿದೆಯಲ್ಲ, ಆ ಬಾಗಿಲ ಮೇಲೆ ನೋಡಿ ಯಾರ ಹೆಸರುಗಳು ಅತಿ ಜಾಸ್ತಿ ಇದೆ ಅಂತ. ಅತಿ ಹೆಚ್ಚು ಮಟ್ಟದಲ್ಲಿ ಮುಸ್ಲಿಮ್ಸರು ತನ್ನ ಜೀವನವನ್ನೇ ಕೊಟ್ಟಿದ್ದಾರೆ, ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಸ್ವಾತಂತ್ರ್ಯಕ್ಕೋಸ್ಕರ. ಸ್ವಾತಂತ್ರ್ಯ ಸಿಕ್ಕಿದ್ರು ಇವತ್ತು ನಾವು ಗುಲಾಮರಾಗಿನೇ ಬಾಳ್ತಾ ಇದ್ದೀವಿ. ಯಾರು ಬರ್ತಾರೆ ನಮ್ಮನ್ನ ಆಳ್ತಾರೆ, ಇನ್ನೊಬ್ರು ಬರ್ತಾರೆ ಆಳ್ತಾರೆ, ಆ ಥರನೇ ನಮ್ಮ ಜೀವನ ಆಗಿರೋದು. ಇದುವರೆಗೂ ನಿಜವಾದ ಸ್ವತಂತ್ರ ಏನಂತ ನಮಗೆ ಗೊತ್ತಾಗಿಲ್ಲ, ಅದು ಸಿಕ್ಕಿಲ್ಲ. ವರ್ಷಕ್ಕೊಮ್ಮೆ ನಾವು ದೇಶದ ಮೇಲೆ ಇರೋ ಅಭಿಮಾನ, ದೇಶದ ಮೇಲೆ ಇರೋ ಪ್ರೀತಿ ಪ್ರೇಮಗೋಸ್ಕರ ನಾವು ಸ್ವತಂತ್ರವನ್ನ ಆಚರಿಸ್ತಾ ಇದ್ದೀವಿ ಧ್ವಜಾರೋಹಣ ಮುಖಾಂತರ. ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಈ ಪತ್ರ ಬರೆಯಕ್ಕೋಸ್ಕರ ದೊಡ್ಡ ಕಾರಣಗಳು ಇರಬಹುದು, ಅದನ್ನ ಕೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಿ. ಅದನ್ನ ಆಗ್ತಾ ಇಲ್ಲ. ಯಾಕೆ? ಒಬ್ಬ ವ್ಯಕ್ತಿನೂ ಅವರು ಮನುಷ್ಯರೇ, ಆಯ್ತಾ? ಅವ್ರಿಗೂ ಅರ್ಥ ಆಗಿದೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ದುಡ್ದಿದ್ದೀನಿ, ನನ್ನ ಶ್ರಮ ಏನು ಪಕ್ಷಕ್ಕೋಸ್ಕರ, ಅದಾದ್ಮೇಲೇನು ನನ್ನ ಜೊತೆ ಅನ್ಯಾಯ ಆಗಿದೆ ಅಂತ ಅವ್ರು ಹೇಳ್ಕೊಳ್ತಾ ಇಲ್ಲ. ಯಾಕೆ ಹೇಳಿ? ಅವ್ರ ಮನಸ್ಸು ತುಂಬಾ ದೊಡ್ಡದು, ಅದಕ್ಕೆ ಹೇಳ್ಕೊಳ್ತಾ ಇಲ್ಲ. ಆದ್ರೆ ಅವ್ರು ಪ್ರೀತಿಸ್ತಾ ಇರೋ ನಾವು ಅಭಿಮಾನಿಗಳು, ನಮಗ್ ಗೊತ್ತಾಗಿದೆ ಅವ್ರ ಕಷ್ಟ ಏನಂತ ನಮಗ್ ಅರ್ಥ ಆಗಿದೆ. ನೀವು ಅನ್ಯಾಯ ಮಾಡಿದ್ದೀರಾ, ಕಾಂಗ್ರೆಸ್ ಪಕ್ಷ ಅನ್ಯಾಯ ಮಾಡಿದೆ. ಕಾಂಗ್ರೆಸ್ ಪಕ್ಷದ ಗುರಿ ಏನಾಗಿದೆ ಅಂತ ಹೇಳಿದ್ರೆ, ಎಷ್ಟೋ ನನ್ನ ಮೇಲೆ ಆಲ್ರೆಡಿ ಕೇಸ್ ಆಗಿದೆ, ಇನ್ನೇನು ಮಾಡ್ಕೊಂಡ್ರು ನನಗೇನೂ ಇಲ್ಲ, ನಿಮ್ಗೆ ಅದು ಬಿಟ್ಟರೆ ಬೇರೆ ಏನು ಬರಲ್ಲ ಮಾಡೋಕ್ಕೋಸ್ಕರ. ನೀವೇನು ಮಾಡ್ತೀರ ಅಂತ ಹೇಳಿದ್ರೆ, ಒಬ್ಬ ನಾಯಕ, ಎಸ್ಪೆಷಲಿ ಮುಸ್ಲಿಂ ನಾಯಕ ರಾಜಕೀಯದಲ್ಲಿ ಬೆಳಿಬೇಕಾದ್ರೆ ಒಂದು ಉನ್ನತ ಮಟ್ಟದಲ್ಲಿ ಅವ್ರು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೊಂದು ಭಯ ಸ್ಟಾರ್ಟ್ ಆಗುತ್ತೆ, ಒಂಥರ ಟೆನ್ಷನ್ ಕಾಡ್ತಾ ಇರುತ್ತೆ. ಇವನ್ ಬೆಳೆದ್ಬಿಟ್ರೆ ನಾವೆಲ್ಲ ಎಲ್ಲೋಗ್ಬೇಕು ಅಂತ. ತಪ್ಪು ನಾವು ಮಾಡಿದ್ದು ಅಭಿಮಾನಿಗಳು. ಏನು ತಪ್ಪು ಗೊತ್ತಾ ನಾವು ಮಾಡಿದ್ದು? ಸುಮ್ಮನಿದ್ದು ನಾವು ಅವ್ರಿಗೆ ಸಿಕ್ಬೇಕಾಗಿರೋ ಸ್ಥಾನಮಾನಗೋಸ್ಕರ ನಾವು ಹೋರಾಟ ಮಾಡಬೇಕಾಗಿತ್ತು. ನಾವು ಏನು ಮಾಡಿದ್ರಿ? ಮುಂಬರುವ ದಿನಗಳಲ್ಲಿ DCM ಸನ್ಮಾನ್ಯ ಶ್ರೀ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಮಾಡಬೇಕು ಅಂತ ನಾವೆಲ್ಲ ಅಭಿಮಾನಿಗಳು ಸೇರಿಕೊಂಡು ಒಂಥರ ಒಂದು ಮುಹಿಮ್ ಸ್ಟಾರ್ಟ್ ಮಾಡಿರ್ತೀವಿ. ಅದನ್ನ ಕಂಡು ದಾವಣಗೆರೆ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಯಾವನೋ ಮಾಡಿ ರಚಿಸೋ ಇರೋ ಷಡ್ಯಂತ್ರನ ಆಡಿಯೋನ ಬಿಟ್ಟು ನೀವು ಆ ಮನುಷ್ಯನ ಹೆಸರು ಕೆಡ್ಸಕ್ ನೋಡ್ತೀರಾ ನೀವುಗಳು? ನಿಮ್ಮ ಪಕ್ಷದಲ್ಲೇ ಎಷ್ಟು ಸಚಿವರು, ಎಷ್ಟು ಶಾಸಕರು ಏನೇನು ಕರ್ಮಕಾಂಡಗಳು ಎಲ್ಲೆಲ್ಲ ಮಾಡಿದಾರಂತ ತಮಗೂ ಗೊತ್ತಿದೆ. ಅದ್ರ ಬಗ್ಗೆ ಯಾವತ್ತು ಚರ್ಚೆ ಆಗಿಲ್ಲ. ಆದ್ರೂ ಅವ್ರಿಗೆ ಒಳ್ಳೆ ಉನ್ನತ ಸ್ಥಾನಮಾನ ಕೊಟ್ಟಿದ್ದೀರಾ. ಯಾವುದೋ ಒಂದು ಆಡಿಯೋ, ದಾವಣಗೆರೆ ಉಪಚುನಾವಣೆ ಅಷ್ಟು ದೊಡ್ಡದು ಇಂಪಾರ್ಟೆಂಟ್ ಅಲ್ಲ. ಯಾವುದು ಕರ್ನಾಟಕದ ರಾಜ್ಯದ ಸರ್ಕಾರ ಬದಲಾಗೋ ಚುನಾವಣೆ ಇರಲಿಲ್ಲ ಅದು. ಆದ್ರೂ ಅದೊಂದು ಚುನಾವಣೆಗೆನೆ ಹಿಡ್ಕೊಂಡು ನೀವುಗಳು ಅವ್ರನ್ನ ಹೇಗಾದ್ರೂ ಮಾಡಿ ಕೆಳಗಡೆ ತಗೊಂಡು ಬರಬೇಕು,
ಅವ್ರಿಗೆ ಸಿಗ್ತಾ ಇರೋ ಪ್ರೀತಿ ಪ್ರೇಮ ಎಲ್ಲಿ ದೊಡ್ಡ ಮಟ್ಟ ಸ್ಥಾನ ಕೇಳ್ತಾರೋ ಮುಸ್ಲಿಮ್ಸರು ಇವ್ರ ಅಭಿಮಾನಿಗಳು ಅಂತ ಏನೋ ಒಂದು ಷಡ್ಯಂತ್ರನ ನೀವು ರಚಿಸಿರ್ತೀರ. ಯಾವ ಥರ ಅದು? ಇದು ಫಸ್ಟ್ ಅಲ್ಲ. ಇದಕ್ಕಿಂತ ಮುಂಚೆ ರೋಷನ್ ಬೇಗ್ ಸಾಹೇಬರು, ಇದಕ್ಕಿಂತ ಮುಂಚೆ ಜಾಫರ್ ಶರೀಫ್ ಸಾಹೇಬರು, ಇದಕ್ಕಿಂತ ಮುಂಚೆ ಅಜೀಜ್ ಸೇಠ್ ಅವರು, ಮತ್ತೊಮ್ಮೆ ಮತ್ತೊಬ್ಬರು ಅಂತ ಮಾಡ್ಕೊಂಡು ಬಂದಿದ್ದೀವಿ. ಇದೂ ಹೇಗೆ ಮಾಡ್ತೀರಾ ನೀವುಗಳು ಅಂತ ಹೇಳಿದ್ರೆ, ಬೇರೆಯವ್ರಿಗೆ ನೀವು ತಂದು ಜಗಳ ಇಕ್ಕಲ್ಲ. ಒಳ ಜಗಳ ಅಂತಾರೆ ನೋಡಿ, ಒಳ ಜಗಳ ಅವ್ರವ್ರನ್ನೇ ತಂದಿಕ್ಕೋ ಕೆಲಸ ಮಾಡಿರೋದು. ಏನಂತ ಹೇಳಿದ್ರೆ, ನಿನಗೆ ಇದಕ್ಕಿಂತ ದೊಡ್ಡ ಮಟ್ಟಕ್ಕೆ ನಿಮ್ಗೊಂದು ಸ್ಥಾನಮಾನ ಕೊಡ್ತೀವಂತ ಯಾರಿಗೋ ಒಂದು ಆಸೆ ಕೊಡ್ಸಿರ್ತೀರ. ನರ್ಸರಿ ಮಗುಗೆ ನೀವು ಎತ್ತಿ ಬೇಕಾದಷ್ಟು ಜವಾಬ್ದಾರಿಗಳನ್ನ ಕೊಡ್ತೀರಾ. ಆದರೆ ಹೈಯರ್ ಸ್ಕೂಲು ತನ್ನ ಪಾಸ್ ಮಾಡಿ ಹೋಗಿ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಆ ಸ್ಟೂಡೆಂಟ್ಗೆ ಏನು ಮಾಡಿದ್ದೀರಾ ಅಂತ ಹೇಳಿದ್ರೆ, ಮತ್ತೊಮ್ಮೆ ಪ್ರೈಮರಿಗೆ ಕರೆತಂದಿದ್ದೀರಾ. ನೀವು ಎಷ್ಟುವರೆಗೂ ಸರಿ ಅಂತ ಇಲ್ಲಿ ಯಾರು ಮೂರ್ಖರಲ್ಲ, ಎಲ್ಲರಿಗೂ ಬುದ್ಧಿ ಇದೆ, ಅರ್ಥ ಆಗ್ತಾ ಇದೆ. ಯಾರು ಏನೇನು ಷಡ್ಯಂತ್ರಗಳನ್ನ ರಚಿಸ್ತಾ ಇದ್ದಾರೆ, ಯಾರ ವಿರುದ್ಧವಾಗಿ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ, ಎಲ್ಲ ಪಿಕ್ಚರ್ ಅರ್ಥ ಆಗ್ತಾ ಇದೆ. ಅದಕ್ಕೆ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ, ನನ್ನ ಬೆನ್ನಿಗೆ ಚೂರಿ ಹಾಕ್ದ ಅವನ ಪರವಾಗಿ ನಾನು ಮಾತಾಡಬೇಕಾ ಅಂತ. ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳೇ, ಅವರು ಬೆನ್ನಿಗೆ ಚೂರಿ ಹಾಕಿಲ್ಲ, ಅವ್ರು ನಿಮ್ಮ ಮೇಲೆ ಇಟ್ಕೊಂಡಿದ್ರಲ್ಲ ನಂಬಿಕೆ, ಆ ನಂಬಿಕೆಗೆ ಚೂರಿ ಹಾಕಿರೋದು ನೀವು. ಯಾಕಂದರೆ ಎಲ್ಲೋದ್ರೂ ಸಿದ್ದರಾಮಯ್ಯ ಅಂತ ಇದ್ರಲ್ಲ, ಅದಕ್ಕೋಸ್ಕರ ಇಷ್ಟು ದೊಡ್ಡ ಬಹುಮಾನ ನೀವು ಜಮೀರ್ ಅಹ್ಮದ್ ಖಾನ್ ಸಾಹೇಬ್ರಿಗೆ ಕೊಟ್ಟಿದ್ದೀರಾ. ಇವಾಗ ಏನಂತ ಹೇಳಿದ್ರೆ, ಅವ್ರಿಗೆ ಈ ಸ್ಥಾನ ಕೊಡಬಾರ್ದು, ಸಚಿವ ಮಾಡಬಾರ್ದು, ಖಾತೆಗಳನ್ನ ಕೊಡಬಾರ್ದು, ಏನೋ ಒಂದು ಹಠ ಹಿಡ್ಕೊಂಡು ಚಿಕ್ಕ ಮಗು ಥರ ಕೂತ್ಕೊಂಡು ಏನು ಬೇಕೋ ಅದನ್ನು ಪಡ್ಕೊಂಡಿದ್ದೀರಾ. ಆದರೆ ಅವ್ರ ಮೇಲೆ ಇರೋ ಪ್ರೀತಿ, ಅವ್ರ ಮೇಲೆ ಇರೋ ಅಭಿಮಾನ ಎಂದಿಗೂ ಕಡಿಮೆ ಆಗಲ್ಲ. ಜಮೀರ್ ಅಹ್ಮದ್ ಖಾನ್ ಸಾಹೇಬರು ಒಂದು ಕರೆ ಕೊಟ್ಟರೆ ಲಕ್ಷಾಂತರ ಜನ ಬರ್ತಾರೆ. ನಿಮಗೆ ಅವರ ಅವಶ್ಯಕತೆ ಇದೆ ಅಂತ ನೀವು ಏನೋ ಒಂದು ಸಚಿವ ಸ್ಥಾನ ಕೊಟ್ಟಿರೋದು ಭಿಕ್ಷೆಯಲ್ಲಿ ಕೊಟ್ಟಿಲ್ಲ. ನೀವು ಏನೂ ಅವ್ರು ಪಟ್ಟಿರೋ ಶ್ರಮಕ್ಕೆ ಕೊಟ್ಟಿರೋದು. ನಿಮಗೂ ಗೊತ್ತಿದೆ, ಈ ಮನುಷ್ಯ ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಸಲ್ಮಾನರು ಓಟ್ ಸೆಳೆಯೋದು ತುಂಬ ಕಮ್ಮಿ ಅಂತ, ತುಂಬ ಕಷ್ಟ ಆಗುತ್ತಂತ ಅರ್ಥ ಆಗಿದೆ ತಮಗೂ. ಅದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದೀರಾ. ಅಷ್ಟು ಕಷ್ಟಪಟ್ಟಿದ ಮೇಲೆ ನೀವೇನು ಕೊಟ್ರಿ ಅವ್ರಿಗೆ? ತಾಂಬೂರ ಕೊಟ್ಟಿದ್ದೀರಾ. ಆಯಿತಾ? ನೀವು ನೋಡಿ, ನಾವು ಅಭಿಮಾನಿಗಳು ಎಂದಿಗೂ ಅವ್ರ ಜೊತೆ ಆಗೋ ಅನ್ಯಾಯನ ತಡ್ಕೊಳ್ಳಲ್ಲ. ಅವರಾದರೂ ಪಕ್ಷಕ್ಕೋಸ್ಕರ, ಪಕ್ಷದ ಮೇಲೆ ಇರೋ ಪ್ರೀತಿಗೋಸ್ಕರ, ಅಲ್ಲಿರೋ ಹಿರಿಯರಿಗೋಸ್ಕರ ಅವ್ರು ಬಾಯಿ ಬಿಟ್ಟು ಏನೂ ಹೇಳ್ತಾ ಇಲ್ಲ. ಆದರೆ ಅವ್ರನ್ನೇ ಅಂತ ನಂಬಿಕೊಂಡು ಇರೋರು ನಾವು ಎಂದಿಗೂ ಸುಮ್ಮನೆ ಕೂತ್ಕೊಳ್ಳಲ್ಲ. ನೀವು ಅವ್ರ ಜೊತೆ ಅನ್ಯಾಯ ಮಾಡಿದ್ದೀರಾ, ಇದನ್ನು ಸರಿಪಡಿಸ್ಕೊಳ್ಳಿ ಅಂತ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದೆ, ಈಗಲೂ ಹೇಳ್ತಾ ಇದ್ದೀನಿ. ನೀವು ಸರಿಪಡಿಸ್ಕೊಂಡಿಲ್ಲ ಅಂತ ಹೇಳಿದರೆ ನಾವೇನು ಮಾತಾಡಲ್ಲ. ನಾವೇನಿದ್ರೂ ಮುಂದೆ ಹೇಗೆ ತೋರಿಸ್ಬೇಕು, ಯಾವ ಮುಖಾಂತರ ತೋರಿಸ್ಬೇಕು ತೋರಿಸ್ತೀವಿ. ಬೇರೆ ಅವ್ರಿಗೆ ಅಷ್ಟು ಯೋಗ್ಯತೆ ಇಲ್ಲ. ನೀವು 3-4 ಕ್ಷೇತ್ರ ಕೊಟ್ಟು ನೋಡಿ, ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡು ಬರ್ತಾರ ನೋಡೋಣ. ಅದೇ ಇವ್ರಿಗೆ ಇದುವರೆಗೂ ಯಾವ್ಯಾವ ಜಿಲ್ಲೆಗಳನ್ನ ಯಾವ್ಯಾವ ರಾಷ್ಟ್ರಗಳನ್ನ ಕೊಟ್ಟು ಉಸ್ತುವಾರಿ ಆಗಲಿ, ಜವಾಬ್ದಾರಿ ಆಗಲಿ, ಸ್ಟಾರ್ ಕ್ಯಾಂಪೇನರ್ ಆಗಲಿ ಮಾಡಿ ಕಳಿಸಿದ ಮೇಲೆ ಅದಕ್ಕಿಂತ ಹೆಚ್ಚು ಶ್ರಮ ಪಟ್ಟು ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡು ಬಂದಿದ್ದಾರೆ. ಅದೇ ಇವಾಗ ಕೊಡಿ ಜವಾಬ್ದಾರಿ ಬೇರೆ ಅವ್ರಿಗೆ, ಗೊತ್ತಾಗುತ್ತೆ. ಆಯ್ತಾ? ಜಮೀರ್ ಅಹ್ಮದ್ ಖಾನ್ ಟಕಾಫರ್ ಕೊಡೋಕ್ಕೆ ಇನ್ನೂ ಯಾರು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ನೀವು ಅಂದ್ಕೊಂಡಿರ್ಬೇಕು ನಾವು ಹುಟ್ಟಾಕ್ತೀವಿ ಅಂತ. ಆದರೆ ಮುಸ್ಲಿಂ ಕಮ್ಯುನಿಟಿಯಲ್ಲಿ, ಮುಸ್ಲಿಮ್ಸ್ ನಾಯಕರಲ್ಲಿ ನೀವೇನು ಎಡವಟ್ಟು ಮಾಡ್ತಾ ಇದ್ದೀರಿ ನೋಡಿ, ಅವ್ರವರೇ ಜಗಳ ಮಾಡ್ಕೊಂಡು ಸಾಯ್ಲಿ ಅಂತ. ಇದು ಅವ್ರಿಗೆ ಅರ್ಥ ಆಗಬೇಕು. ನಾವೆಲ್ಲ ಒಂದಿರ್ತಾ ಇದ್ರೆ ನಮ್ಗೆ ಈ ಪರಿಸ್ಥಿತಿ ಇರ್ತಾ ಇರಲಿಲ್ಲ ಅಂತ. ಎಲ್ಲರೂ ಯಾವುದೋ ಆಸೆಗೋಸ್ಕರ, ಯಾವುದೋ ದುರಾಸೆಗೋಸ್ಕರ ಒಬ್ರ ಮೇಲೆ ದ್ವೇಷನ ಇಟ್ಕೊಂಡು, ಒಬ್ರ ಬಗ್ಗೆ ಏನೇನೋ ಕೆಟ್ಟದಾಗಿ ಮಾತಾಡ್ಕೊಂಡು ಅವರು ಅಧಿಕಾರಗಳನ್ನ ಪಡ್ಕೊಳ್ತಾ ಇದ್ದಾರೆ. ಆದರೆ ಈ ರಾಜಕೀಯ ಅಧಿಕಾರ ಯಾರಿಗೂ ಎಂದಿಗೂ ಶಾಶ್ವತ ಅಲ್ಲ. ಪ್ರತಿಯೊಬ್ಬರಿಗೂ ಅರ್ಥ ಆಗ್ತಾ ಇದೆ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರಂತ. ಮತ್ತೆ ಮಾಧ್ಯಮದವ್ರಿಗೂ ಹೇಳ್ತೀನಿ, ದಯವಿಟ್ಟು ಸತ್ಯವನ್ನ ತೋರಿಸಿ. ಯಾವ ಥರ ಮನುಷ್ಯನ್ನ ನೀವು ಮುಗಿಸ್ಬೇಕು ನಿಮಗೂ ಗೊತ್ತು, ಎತ್ತಬೇಕು ಗೊತ್ತು. ಸತ್ಯನ ತೋರಿಸಿ. ನೀವು ಮಾಧ್ಯಮ ಅಂದರೆ ಎಲ್ಲರೂ ಏನು ನಂಬ್ತಾರೆ ಗೊತ್ತಾ? 4 ಜನ ಹೇಳೋ ಕಿವಿ ಮಾತು ಕೇಳಬಾರ್ದು. ಮಾಧ್ಯಮದಲ್ಲಿ ಏನು ಬರುತ್ತೋ ಅದೇ ಸತ್ಯ ಅಂತ ನಂಬ್ಕೊಂಡಿದ್ದಾರೆ. ಆದರೆ ಈ ಮಾತನ್ನ ಸುಳ್ಳು ಆಗೋ ಥರ ನೀವು ನಡ್ಕೊಳ್ತಾ ಇದ್ದೀರಾ. ತಮ್ಮ TRPಗೋಸ್ಕರ ನೀವು ತೋರಿಸ್ಬೇಡಿ ನ್ಯೂಸು. ಅರ್ಥ ಆಯ್ತಾ? TRPಗೋಸ್ಕರ ಅಲ್ಲ, ಸತ್ಯವನ್ನ ಸಾರ್ವಜನಿಕರವರೆಗೂ ತಗೊಂಡೋಗೋ ಕೆಲಸ ಮಾಡಿ. ವಿಪಕ್ಷ ನಾಯಕರಂತೂ ಬಿಡಿ,
ಅವ್ರ ಬಗ್ಗೆ ಏನು ಮಾತಾಡಂಗೆ ಇಲ್ಲ. ಯಾಕಂದರೆ ಅವ್ರ ಮಾತುಗಳಿಗೆಲ್ಲ ನಾವು ಕಿವಿಗೆ ಹಾಕ್ಕೊಂಡ್ರೆ ನಮ್ಮ ದೇಶ ನಮ್ಮ ರಾಜ್ಯ ಉದ್ಧಾರ ಎಂದಿಗೂ ಆಗಲ್ಲ.